ಅಯ್ಯೋ 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 ಬೆಂಕಿ ಬೆಂಕಿ ಹೋಗೆ ಹೋಗೆ ಬೆಂಕಿ 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 ಅಯ್ಯೋ ದಾದಾ ಅಯ್ಯೋ ಅಯ್ಯೋ ಬೆಂಕಿ ದಾದಾ ಏನ್ ಮಾಡ್ತೀಯಾ ಬಾ ಬೆಂಕಿ ಹೋಗೆ ಹೋಗೆ ಬೆಂಕಿ ಹೋಗಮ್ಮ ಬೆಂಕಿ ಬೆಂಕಿ ಅಲ್ಲ ರೀ ಮತ್ತೆ ಇಷ್ಟೆಲ್ಲ ಹೋಗೆ ಅದು ನಾನು ಪೂಜೆ ಮಾಡ್ತಾ ಇದ್ದೀನಿ ಪೂಜೆನಾ ಇದು ಯಾವ ತರ ಹೊಗೆ ಹಾಕಿ ಪೂಜೆ ಮಾಡೋದು ನೀನು ಹೀಗೆ ಬಿಟ್ರೆ ನೀನ್ ಊರನ್ನ ಹತ್ತಿಸ್ಬಿಡ್ತೀಯ ಯಾರು ಹೇಳಿದ್ ನಿನಗೆ ಈ ತರ ಪೂಜೆ ಮಾಡೋಕೆ ಅಜ್ಜಿ ಹೇಳಿದ್ರು ಥೂ ನಿನ್ನ ಅಜ್ಜಿ ನಿನ್ನ ನಿನ್ ಅಜ್ಜಿ ಬಂದಮ್ಮ ಬಂದೆ ಅಜ್ಜಿ ಏನು ನಾವು ಪೂಜೆ ಮಾಡಿದ್ರೆ ಊರೇ ಹತ್ಕೊಂಡು ಹೋಗುತ್ತಾ ದೀಪ ಹಚ್ಚಿ ಧೂಪ ಹಾಕೋದ್ರಿಂದಲೇ ಪೀಡೆ ಪಿಶಾಚಿಗಳು ನಮ್ಮನೆಗಳೇ ತಲೆ ಹಾಕ್ತಾ ಇಲ್ಲ ಗೊತ್ತಾ ನೀನು ಯಾವ ಪೀಡೆ ಪಿಶಾಚಿ ಬರುತ್ತೆ ಏನಂದೆ ಏನಿಲ್ಲ ತಡವಾಯ್ತು ಆಫೀಸಿಗೆ ಸ್ನಾನಕ್ಕೆ ಹೋಗ್ತೀನಿ ಅಂದೆ ಹೋಗೋ ಕೆಲಸ ನೋಡು ನೀನ್ ಪೂಜೆ ಮಾಡಮ್ಮ ದಾದಾ ದಾದಾ ಇನ್ಮೇಲೆ ದಿನ ಆಫೀಸ್ಗೆ ಹೋಗೋಕ್ ಮುಂಚೆ ಇದರಲ್ಲಿ ₹1 ಹಾಕ್ಬೇಕು ಯಾಕೆ ಇದು ತುಂಬಿದ ತಕ್ಷಣ ತಿರುಪತಿ ಹುಂಡಿಲ್ ಹಾಕೋಕೆ ನೋಡು ಆ ತಿರುಪತಿ ವೆಂಕಟೇಶ್ವರ ಈಗಾಗಲೇ ಕೋಟ್ಯಾಧೀಶ್ವರ ಈ ನಿನ್ನ ಜುಜ್ಬಿ ಹಣ ಅವನಿಗೆ ಯಾವ ಲೆಕ್ಕ ನೀನು ಹೊಸದಾಗಿ ಮದುವೆ ಆಗಿದ್ದೀಯಾ ಹೊಸ ಜೀವನ ಹೊಸ ಸಂಸಾರಕ್ಕೆ ನೀನು ಹೊಂದ್ಕೊಂಡು ಹೋಗ್ಬೇಕು ಹೊರತು ಈ ದೊಡ್ಡ ಸಂಪ್ರದಾಯನೆಲ್ಲ ಮರ್ತು ಬಿಡು ಅಜ್ಜಿ ಕೇಳಿಸ್ಕೊಂಡಮ್ಮ ಎಲ್ಲಾ ಮಾತನ್ನು ಕೇಳಿಸ್ಕೊಂಡೆ ಏನಪ್ಪ ನಮ್ ರಾಧನಿಗೆ ಒಳ್ಳೆ ಗಂಡ ಸಿಕ್ಕಿದ್ರೆ ಹುಂಡಿಗೆ ದಿನಾ ₹1 ಹಾಕ್ತೇನೆ ಅಂತ ಹರ್ಸ್ಕೊಂಡ್ಲು ನೀವೇನಾದ್ರೂ ಹರ್ಸ್ಕೊಂಡಿಲ್ವಾ ಅಜ್ಜಿ ನಾನು ಹರ್ಸ್ಕೊಂಡಿದ್ದೀನಿ ನನ್ ಮೊಮ್ಮಗಳಿಗೆ ಶ್ರೀರಾಮಚಂದ್ರನಂತ ಗಂಡ ಸಿಕ್ಕಿದ್ರೆ ಸ್ವಾಮಿಗೆ ಮುಡಿ ಕೊಡ್ತೀನಿ ಅಂತ ಯಾರ ಮುಡಿ ನಿನ್ ಮುಡಿನೇ ಮಗು ನನ್ನ ಮುಡಿಗೆ ನೀವು ಹರಕೆ ಹೊತ್ಕೊಂಡಿದ್ದೀರಾ ನನ್ನ ಮುಡಿ ಮೇಲೆ ನಿಮ್ಗೇನ್ ಹಕ್ಕು ಅಂತ ನನ್ನ ತಲೆ ಮೇಲೆ ನಿಮ್ಮ ಸರ್ವಾಧಿಕಾರ ನಡೆಯೋಕೆ ನಾನು ಬಿಡೋಲ್ಲ ಅಂದ್ರೆ ದೊಡ್ಡವರ ಮಾತಿಗೆ ಬೆಲೆ ಕೊಡಲ್ಲ ಅನ್ನು ಕೊಡೋಲ್ಲ ಅದ್ ಹ್ಯಾಕ್ ಕೊಡಲ್ಲ ನಾನ್ ನೋಡ್ತೀನಿ ಅಯ್ಯೋ ರೀ ಅಜ್ಜಿ ಆಚೆಗೆ ಹೋದ್ರು ಆಚೆ ಅಲ್ಲ ಊರಾಚೆ ಹೋದ್ರೆ ನನಗೇನಂತೆ ಅಯ್ಯೋ ಊರಾಚೆ ಅಲ್ಲ ರೀ ಬೀದಿ ರಂಪ ಮಾಡಕ್ ಹೋಗಿದ್ದಾರೆ ನನ್ನ ಕರ್ಮ ನಿನ್ನ ಅಜ್ಜಿನ ಮದುವೆ ಮಾಡ್ಕೊಂಡು ಹಾಗೆ ಆಗಿದೆ ನನಗೆ ನಮ್ ಕಾಲದಲ್ಲಿ ನಾವ್ ಹಿರಿಯರಿಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ವಿ ಎಷ್ಟು ಗೌರವ ಕೊಡ್ತಾ ಇದ್ವಿ ಏನ್ ಮಾಡಕ್ಕಾಗುತ್ತೆ ಬಿಸಿ ರಕ್ತ ಈ ಕಾಲದ ಹುಡುಗರಿಗೆ ಸ್ವಲ್ಪನೂ ಭಯ ಭಕ್ತಿನೇ ಇಲ್ಲ ಬಿಡು ನೀನು ಬನ್ನಿ ನಿಮಗೆ ಕೈ ಮುಗಿತೀನಿ ಈಗ ಪದೇ ಪದೇ 10 ಜನರ ಮುಂದೆ ನನ್ನ ಮಾನ ಹರಾಜು ಹಾಕ್ಬೇಡಿ ಈ ಬೀದಿರಂಪ ಮಾಡೋದು ಬಿಟ್ಬಿಡಿ ದಯವಿಟ್ಟು ನೀವು ಹೇಳ್ದಾಗ ಕೇಳ್ತೀನಿ ಹುಂಡಿಗೆ ಹಣ ಹಾಕ್ತೀಯಾ ಹಾಕೋದೇನು ಹಾಕ್ತೀನಿ ಹಾಕ್ದೆ ರಾಧಾ ಹೇಳ್ದ ಕೇಳ್ತೀಯಾ ಕೇಳ್ತೀನಿ 6 ತಿಂಗಳಿಗೊಂದ್ಸರಿ ತಲೆ ಬಡ್ಸ್ಕೊತೀಯಾ 6 ತಿಂಗಳಿಗೇನು ನೀವು ಹೇಳಿದ್ಮೇಲೆ ದಿವ್ಸಕ್ಕೆ 6 ಸಲ ಬಳಸ್ಕೊತೀನಿ ಹಾಗ್ ಬಾ ದಾರಿಗೆ ಈಗ ನಾನು ಆಫೀಸಿಗೆ ಹೋಗಿ ಬರಲ್ಲ ನೀವು ಬೇಡ ಅಂದ್ರೆ ಹೋಗಲ್ಲ ಕೆಲ್ಸಕ್ಕೆ ಹೋಗೋದು ಯಾರಾದ್ರು ಬೇಡ ಅಂತಾರ ಹೋಗ್ ಬಾ ಬರಲ್ಲ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಅಬ್ಬಬ್ಬಬ್ಬಬ್ಬ ಏನ್ ಕೆಟ್ಟ ಜನ ಇವರು ನಾನ್ ಮನೇಲಿ ಬಾಯ್ ಬಿಟ್ರೆ ಸಾಕು ನಿಮ್ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಪುಸ್ತಕ ಅಂತ ಬಂದ್ಬಿಡ್ತೀರಾ ಇಲ್ಲಿಗೆ ಸಂಸಾರ ಅಂದ್ಮೇಲೆ ಸಾವಿರಾರು ಇರುತ್ತೆ ಏನು ಹಾಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ರಾ ಎಲ್ಲಾರ ಮನೇಲಿ ದೋಸೆ ತೂತು ಹೋಗ್ರಿ ಹೋಗ್ರಿ ಏನ್ ಕೆಟ್ಟ ಜನ ಇವರು ಘಾಟಿ ಮುದುಕಿ ಹುಷಾರಾಗಿರ್ಬೇಕು ಇಲ್ಲಿದ್ರೆ ಸಂತೆ ಮಧ್ಯದಲ್ಲಿ ಮಾನ ಹರಾಜ ವೆಂಕಟೇಶ ಆ ಕಾಂಟ್ರಾಕ್ಟರ್ ಕೊಡ್ಸಿದ ಕಾಫಿ ಅದ್ಭುತವಾಗಿತ್ತಯ್ಯ ಹೌದು ಓಸಿಯಲ್ಲಿ ಇನ್ನೊಬ್ಬ ಕೊಡ್ಸಿದ್ರೆ ಕಾಫಿ ಏನು ಕಲಗಚ್ಚು ಸಿಹಿಯಾಗಿರುತ್ತೆ ನಿನಗೆ ಏನಯ್ಯ ಮಾಡ್ಲಿ ಇದೆಲ್ಲ ನನ್ನ ಹೆಂಡತಿ ಕೃಪಾ ಕಟಾಕ್ಷ ನಾನು ನನ್ನ ಸ್ವಂತ ವಸ್ತು ಯಾವುದು ಉಪಯೋಗಿಸೋದಿಲ್ಲ ಸ್ವಂತ ಹಣ ಖರ್ಚು ಮಾಡೋದಿಲ್ಲ ಇದೆಲ್ಲ ನಾವು ಒಂಥರ ಅಭ್ಯಾಸವಾಗಿದೆ ನಿನ್ ಹೆಂಡ್ತಿನ ಏನಂದೆ ತಮಾಷೆಗಂದೆ ತಮಾಷೆ ಅಂತ ತಮಾಷೆ ಹೋಯ್ತು ಇವನ್ ತಂದಿರ್ಬೇಕಾದ್ರೆ ನಾನೇ ಯಾಕೆ ತಂದಿರ್ಲಿ ಅದು ನನ್ ಪೆನ್ ಇದ್ದಾಗಿದೆಯಲ್ಲ ಏನಯ್ಯ ಸೀತಾಪತಿ ಆ ಕೆಂಗಣ್ ಬಿಟ್ಕೊಂಡು ನೋಡ್ತಾ ಇದೀಯಾ ಏನ್ ಬೇಕು ಅದು ಓ ಇದಾ ಅದಲ್ಲ ಓ ಇದಾ ಅದು ಅಲ್ಲ ಮತ್ತಿನ್ ಯಾವ್ದಯ್ಯ ಅದು ನನ್ ಪೆನ್ನು ಪೆನ್ನು ಓಹೋ ಏನು ಮಹಾ ಗೋಲ್ಡನ್ ಪೆನ್ನು ತಿಂದಾಕ್ಬಿಡ್ತೀನಿ ಅದಕ್ಕೆ ಯಾಕೆ ಕೆಕ್ಕರ್ಸ್ಕೊಂಡು ನೋಡ್ತೀಯಾ ಬರ್ಕೊಡ್ತೀನಿ ಇರು ಅಯ್ಯೋ ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಿ ನೀವು ಬರೆದ ಮೇಲೆ ಕೊಡಿ ವೆಂಕಟೇಶ ಕಾಫಿ ಕೊಟ್ಟಿಯಾ ಹೌದು ನಾನು ಬರ್ತೀನಿ ಇರು ತಗೊಳ್ಳಯ್ಯ ನಿನ್ ದರಿದ್ರ ಪೆನ್ನು ಯಾವನಿಗೆ ಬೇಕು ಥತ್ ನಿನ್ನ ಬರ್ತೀನಿ ಏನ್ ಮಹಾ ಪೆನ್ನ ತಿಂದಾಕ್ಬಿಡಂಗ ಆಡ್ತಾನೆ ಅಯ್ಯೋ
ಪ್ರಸಾದ್ಗೆ ಬಹಳ ಬೇಜಾರಾದಾಗ ಕಾಣುತ್ತೆ. ಅವ್ರ ಭಾವರಿಗೆ ಹೇಳಕ್ ಮೊದಲು ನಾನೇ ಬಾಸ್ ಹೇಳ್ಬಿಡೋದು ಒಳ್ಳೇದು. ಅರೆ ಏನೇ ಸೀತಾಪತಿ, ದ್ವಾರ ಬಾಲಕನಾಗಿ ಬಾಗ್ಲಲ್ಲೇ ನಿಂತು ಬಿಟ್ಟಿದ್ಯಾ? ಏನಾಗ್ಬೇಕಾಗಿತ್ತು? ಇವತ್ ನಾನು ಎದ್ದುಗಳಿಗೇನೆ ಚೆನ್ನಾಗಿಲ್ಲ ಸರ್. ಯಾಕೆ? ಪ್ರಸಾದ್ ಅವರು ಪೆನ್ನಲ್ಲಿ ಬರೀತಿದ್ರು. ಅದಕ್ಕೆ ನೀನ್ ಯಾಕೆ ಫೀಲ್ ಮಾಡ್ಕೋಬೇಕು? ಅದು ನನ್ ಪೆನ್ನು. ಅದನ್ನ ತಗೊಂಡು ಅವ್ರು ಬರೀತಿರ್ಬೇಕಾರೆ ಮಧ್ಯೆ ನಾನು ಕೇಳ್ಬಿಟ್ಟು ಬೇಜಾರ್ ಮಾಡ್ಬಿಟ್ಟೆ. ಅವ್ರು ಏನ್ ತಿಳ್ಕೊಂಡ್ರೋ ಏನು? ನಿಮ್ ಪೆನ್ ತಾನೇ ನೀವ್ ಕೇಳಿದ್ದು, ಇದ್ರಲ್ಲಿ ತಪ್ಪೇನಿದೆ? ತಾಯಿ, ಕೇವಲ ಪೆನ್ನಿಗೋಸ್ಕರ ಈ ಸೀತಾಪತಿ ಹೀಗೆ ಕೇಳ್ಬಿಟ್ನಲ್ಲ ಅಂತ ಅವ್ರು ತಪ್ಪು ತಿಳ್ಕೊಳಲ್ವಾ? ಇಷ್ಟು ದಿವಸ ನಾನು ಅಂದ್ರೆ ಅವ್ರು ಒಳ್ಳೆ ಅಭಿಪ್ರಾಯ ಆಯ್ತು, ಇವತ್ತೆಲ್ಲ ಕುಚ್ಕೊಂಡು ಹೋಯ್ತು. ನೋಡ್ ಸೀತಾಪತಿ, ವಿನಾಕಾರಣ ಅವ್ರೇನ್ ತಿಳ್ಕೊತಾರೋ ಇವ್ರೇನ್ ತಿಳ್ಕೊತಾರೋ ಅಂತ ಕೊರಗ್ತಾ ಇದ್ರೆ ನೀನ್ ಸುಖ ಪಡಕ್ಕಾಗುದಿಲ್ಲ. ಟೇಕ್ ಇಟ್ ಈಸಿ. ಹಾಗಲ್ಲ ಸರ್, ಪ್ರಸಾದ್ ಅವರು ಎಷ್ಟು ಫೀಲ್ ಮಾಡ್ಕೊಂಡ್ರು ಏನೋ. ಸಣ್ಣ ವಿಷಯ ಯಾಕೆ ರಬ್ಬರ್ ಎಳ್ದಾಗ ಎಳೆದು ನನ್ ತಲೆ ತಿಂತಾ ಇದ್ದೀಯಾ? ಈಗ ಫೀಲ್ ಮಾಡ್ಕೊಂಡ್ರು ಅವನಲ್ಲ ನಾನು. ನೀನ್ ಆಫೀಸಲ್ಲಿ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಟೈಮ್ ಹಾಳು ಮಾಡ್ತಾ ಇದೀಯಾ. ಯೂಸ್ಲೆಸ್ ಫೆಲೋ. ಬಾಗವ್ರಿ ಹೋಗೋಣ. ಸುಮ್ನೆ ಇವ್ರಿಗೂ ಯಾಕಪ್ಪ ಬೇಜಾರ್ ಮಾಡ್ತೀಯಾ? ಅಯ್ಯೋ ದೇವ್ರೆ, ವಿನಾಕಾರಣ ಇವ್ರಿಗೂ ಬೇಜಾರ್ ಮಾಡ್ಬಿಟ್ನಲ್ಲ. ನೋಡಯ್ಯ, ಈ ಪೆನ್ನು ನಂದೇ, ತಗೊಂಡಿದ್ದು ಪ್ರಸಾದ್ ಅವರು. ಎಷ್ಟೇ ಆಗ್ಲಿ ಅವರು ನಮ್ ಬಾಸ್ ಹೆಂಡತಿ ತಮ್ಮ. ಅಯ್ಯೋ ದೇವ್ರೆ, ಇವನಿಗೂ ಬೇಜಾರಾಗೋಯ್ತಲ್ಲ. ಏನ್ ಮಾಡಿ? ಏನ್ ಕೃಷ್ಣ, ನೀರ್ ಹಿಡಿಯೋಕ್ ನೀನ್ ಬಕೆಟ್ ತರ್ತಿದ್ಯಾ? ನನ್ನ ಹೆಂಡತಿಗೆ ಸೊಂಟ ಹಿಡ್ಕೊಂಡ್ಬಿಟ್ಟಿದೆ. ನಿನಗೆ ನಾಚಿಕೆನೇ ಇಲ್ಲ. ನನ್ನ ಹೆಂಡತಿಗೆ ಸೊಂಟ ಹಿಡ್ಕೊಂಡ್ರೆ ನಾನು ಯಾಕೆ ನಾಚ್ಕೋಬೇಕು? ಸರಿ. ಒಂದು ಬಕೆಟ್ ನೀರ್ ಹಿಡ್ಕೊತೀನಿ, ಬಟ್ಟೆ ಒಗಿಬೇಕು. ಏನು, ನೀನ್ ಬಟ್ಟೆ ಒಗಿತೀಯಾ? ಹೌದು, ಆಮೇಲೆ ಪಾತ್ರೆನೂ ತಿಕ್ಬೇಕು. ಅದ್ರಲ್ಲಿ ತಪ್ಪೇನಿದೆ? ನಾನು ನನ್ನ ಹೆಂಡತಿನ ಅತಿಯಾಗಿ ಪ್ರೀತಿಸ್ತೀನಿ ಅಂದ್ರೆ ಅಷ್ಟೆಷ್ಟಲ್ಲ, ಆದ್ರೆ ಪ್ರೀತಿಸ್ತೀನಿ ಅಂತ ಬಾಯಲ್ಲಿ ಹೇಳೋದು ಮಾತ್ರವಲ್ಲ, ಕಾರ್ಯತಃ ಮಾಡಿ ತೋರಿಸ್ತೀನಿ. ಹೆಂಡತಿ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಿಸದೆ ಸರ್ವಥಾ ಆಕೆ ಸೇವೆಯನ್ನು ಮಾಡೋನೇ ನಿಜವಾದ ಗಂಡ. ಹೆಂಡತಿ ಬಟ್ಟೆ ಒಗೆಯೋದು ಪ್ರೇಮದ ಚಿಹ್ನೆ, ಪಾತ್ರೆ ತಿಕ್ಕೋದು ಪ್ರೀತಿಯ ಸಂಕೇತ. ಹಾಗ ನೀವು ಹಾಗ ಅಂತ ರಾಗ ಹೇಳಿತೀರಾ, ಆಶ್ಚರ್ಯ ಪಡ್ತೀರಾ. ಆದ್ರೆ ನಾನು ಹೇಳೋದು, ಪ್ರಾಣಕ್ಕೆ ಪ್ರಾಣ ಕೊಟ್ಟು ನನ್ನ ಹೆಂಡತಿನ ಪ್ರೀತಿಸ್ತೀನಿ ಅಂತ ಹೇಳೋ ಯಾವನೇ ಗಂಡಸಿರ್ಲಿ, ಅವನ ಮನೆಯಲ್ಲಿ ಕೆಲಸ ಮಾಡ್ಲಿಲ್ಲ, ಅವನ ಹೆಂಡತಿನ ಪ್ರೀತಿಸೋ ನಾಟಕ ಆಡ್ತಿದ್ದಾನೆ ಅಂತಾನೆ ಲೆಕ್ಕ. ನಮ್ಮ ಯಜಮಾನ್ರು ಯಾವತ್ತೂ ಇಂಥ ಕೆಲಸಗಳನ್ನೆಲ್ಲ ಮಾಡೇ ಇಲ್ವಲ್ಲ? ಮಾಡೇ ಇಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಏನ್ ಕೃಷ್ಣ, ನಿಜವಾಗ್ಲೂ ಹೆಂಡತಿನ ಪ್ರೀತಿಸುವಂತ ಗಂಡ ಇನ್ನು ಏನೇನ್ ಕೆಲಸ ಮಾಡ್ತಾನೆ ಅಂತ ಹೇಳ್ತೀಯಾ? ಮನೆಯಲ್ಲಿ ಅಡುಗೆ ಮಾಡೋದು, ಇಲ್ಲಾಂದ್ರೆ ತಲೆಗೆ ಎಣ್ಣೆ ಹಾಕಿ ಕೂದಲು ಬಾಚೋದು, ಸ್ಲೋಪ್ ತಿಕ್ಕಿ ಸ್ನಾನ ಮಾಡಿಸೋದು, ಹೀಗೆ ಅನೇಕ ರೀತಿಗಳಿದ್ದಾವೆ ಮೇಡಮ್. ಇವತ್ತೇ ಅಲ್ಲ, ಯಾಕೆ ದಿವಸಕ್ಕೊಂದೊಂದು ಹೇಳ್ಕೊಡ್ತೀನಿ ಬೇಕಾದ್ರೆ. ಸರಿ, ಅವ್ರು ನನ್ನ ನಿಜವಾಗ್ಲೂ ಪ್ರೀತಿಸ್ತಿದಾರೋ ಇಲ್ವೋ ಅಂತ ಈಗಲೇ ನಿರ್ಧಾರ ಮಾಡ್ಬಿಡ್ತೀನಿ. ಇವತ್ತು ನಮ್ಮ ಪ್ರೊಪ್ರೈಟರ್ಗೆ ಕೊಟ್ಟ ಡೋಸಿಗೆ ಅವ್ರಿಗೆ ಎದ್ದ ತದ್ದ ಕೋಪ ಬಂದು ನನ್ನ ಕುತ್ತಿಗೆ ಹಿಡಿದು ಆಚೆ ದಬ್ತಾರೆ. ಇದೇನಿದು? ಬಕೆಟ್. ಬೆಳಿಗ್ಗೆ ಎದ್ದು ಬೆಡ್ ಕಾಪಿ ತಂದು ಕೊಡ್ತಿದ್ದಳು, ಇದೇನೆ ಬಕೆಟ್ ನಲ್ಲಿ ಬಟ್ಟೆ ತುಂಬ ಕೊಡ್ತಾ ಇದೀಯಾ? ಇವತ್ತು ನನ್ಗೊಂದು ವಿಷಯ ಗೊತ್ತಾಗ್ಬೇಕು. ನಿಮಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅಂತ? ಪ್ರಮಾಣವಾದ ಪ್ರೀತಿ ಇದೆ ಕಣೆ. ಹಾಗಾದ್ರೆ ರುಜುವಾತ್ ಮಾಡಿ ತೋರಿಸಿ. ರುಜುವಾತ್ ಪ್ರೀತಿನ ಅಷ್ಟೇ ತಾನೇ? ಹಾಗಲ್ಲ ರೀ. ಇನ್ಯಾಗೆ? ನೋಡಿ, ನಿಮಗ್ ನನ್ ಮೇಲೆ ಪ್ರೀತಿ ಇರೋದಾದ್ರೆ ಈ ಬಟ್ಟೆಗಳನ್ನ ನೀವ್ ಒಗೆದು ಹಾಕ್ಬೇಕು. ಆಹಾ, ಅಬ್ಬಾ ಪರಮಾತ್ಮ, ಪ್ರಪಂಚದಲ್ಲಿ ಏನೇನೋ ಅದ್ಭುತಗಳನ್ನೆಲ್ಲ ಕೇಳಿದ್ನಲ್ಲ, ಇದನ್ನ ಕೇಳಿರ್ಲಿಲ್ಲ. ಪ್ರೀತಿಗೋಸ್ಕರ ತ್ಯಾಗ ಕೇಳಿದ್ದೆ, ಪ್ರಾಣ ಕೊಡೋದ್ ಕೇಳಿದ್ದೆ, ಸತಿಯೊಡನೆ ಸಹಗಮನ ಕೇಳಿದ್ದೆ, ತಾಜ್ ಮಹಲ್ನೇ ಕಟ್ಸ್ಕೊಡೋದನ್ನ ಕೇಳಿದ್ದೆ. ಮನೇಲಿರೋ ಬಟ್ಟೆಗಳನ್ನೆಲ್ಲ ಒಗೆಯೋದನ್ನ ಕೇಳಿರ್ಲಿಲ್ವಲ್ಲೇ? ಬಟ್ಟೆ ಒಗೆಯೋದು ಪ್ರೀತಿಗೆ ಚಿಹ್ನೆ ಅಂತೆ, ಪಾತ್ರೆ ತೊಳೆಯೋದು ಪ್ರೇಮಕ್ಕೆ ನಿದರ್ಶನ ಅಂತೆ. ಅಬ್ಬಬ್ಬ, ಯಾವ ಮುಟ್ಟಾಳ ನನ್ನ ಮಗನೇ ಇದನ್ನೆಲ್ಲ ನಿನ್ಗೆ ಹೇಳ್ಕೊಟ್ಟ? ಬರೀ ಹೇಳೋದಷ್ಟೇ ಅಲ್ಲ ರೀ, ನಮ್ ಕೃಷ್ಣ ಈ ಕೆಲ್ಸನೆಲ್ಲ ತಾನೇ ಮಾಡ್ತಾ ಇದ್ದಾನೆ. ಕೃಷ್ಣ ಅಪ್ಪ ಕೃಷ್ಣ ಏನೇ ದೊಡ್ಡ ಮನುಷ್ಯ. ನಿನಗಿರೋದಕ್ ಜಾಗ ಕೊಟ್ಟೆ, ಉಡೋದಕ್ ಬಟ್ಟೆ ಕೊಟ್ಟೆ, ತಿನ್ನೋದಕ್ ಅನ್ನ ಕೊಟ್ಟೆ, ಕೆಲ್ಸನೂ ಕೊಟ್ಟೆ. ನೀನ್ ನನಗೇನ್ ಕೊಟ್ಟೆ? ಎಂಟಿ ಬಟ್ಟೆ ಒಗ್ಯದ? ನೀವ್ ಕೃಷ್ಣನ್ಗೆ ಏನಾದ್ರು ಅಂದ್ರೆ ನಾನ್ ನನ್ ತವ್ರ ಮನೆಗೆ ಹೊರಟೋಗ್ತೀನಿ. ಅಯ್ಯೋ ನಿನ್ ಕೃಷ್ಣನ್ಗೆ ಏನು ಅನ್ನಲ್ಲಮ್ಮ, ಬಹಳ ದೊಡ್ಡ ಮನುಷ್ಯ ಅವನು. ಬಟ್ಟೆ ಒಗಿಬೇಕಲ್ಲ ಇನ್ನೆಲ್ಲ. ಬರೀಲೇ ಇದಿಷ್ಟೇ ಅಲ್ಲ, ಈ ಬೆಡ್ ಶೀಟ್ ಒಗಿತೀನಿ, ಇದನ್ನೂ ಒಗಿತೀನಿ, ಈ ದಿಂಬು ಒಗಿತೀನಿ, ಈ ಕರ್ಟನ್ನು ಒಗಿತೀನಿ, ನಿನ್ ಸೀರೆನೂ ಒಗಿತೀನಿ, ನಿನ್ನೂ ಹಾಗಲ್ಲ ರೀ. ನೋಡಿ, ಅವನ್ ಹತ್ರ ತಿಳ್ಕೊಳ್ಳೋ ವಿಷಯ ಇನ್ನು ಬೇಕಾದಷ್ಟಿದೆ. ಕೃಷ್ಣ ಹತ್ರ ಪರಮಾತ್ಮ ತಿಳ್ಕೊಳ್ಳೋ ವಿಷಯ ಬಹಳಷ್ಟಿದೆ. ಹೌದೌದು ಹೌದು ಹೌದು ಹೌದು.
ಕೃಷ್ಣ ನನ್ನ ಮಗನೇ ಬಾ ನಿನಗೆ ಮಾಡ್ತೀನಿ. ಏನಿದಿ ಗ್ರಹಚಾರವೋ ಕೃಷ್ಣ ನನ್ನ ಮಗನೇ ಬಟ್ಟೆ ಒಗೆಯುವ ಕರ್ಮ. ಹ್ಯಾಪಿ ಬರ್ತ್ಡೇ ಬಾವಾ. ಹುಟ್ಟು ಹಬ್ಬದ ಶುಭಾಶಯ ಸರ್. ಗೌರಿ ಬಾಯಿ. ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಮಾಡಿ ಮೇಲೆ ಬಟ್ಟೆ ಒಗಿತಿದ್ರೆ ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ ಅಂತ. ಕಳಿಸು ಕಳಿಸು. ಅಲ್ಲ ರೀ, ಅವ್ರ ಅಷ್ಟೊಂದು ವಿಶ್ವಾಸದಿಂದ ನಿಮಗೆ ಅಂತ ಹೂವಿನ ಬಗ್ಗೆ ತಂದಿದ್ದಾರೆ. ನೋಡ್ಬಿಟ್ಟು ಸುಮ್ನೆ ಇದ್ದೀರಲ್ಲ, ತಗೊಳ್ಳಿ. ನಾನು ಇಂಥದ್ದನ್ನೆಲ್ಲ ಎಂಟರ್ಟೈನ್ ಮಾಡೋದಿಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ? ಪರವಾಗಿಲ್ಲ, ತಗೊಳ್ರಿ. ಬಾವಾ ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ವಿಷಯ ಗೊತ್ತಾ? ಏನು? ಬಟ್ಟೆ ಒಗೆಯೋದು ಪ್ರೇಮದ ಸಂಕೇತ, ಪಾತ್ರೆ ತೊಳೆಯೋದು ಪ್ರೀತಿಯ ನಿದರ್ಶನ. ಬಾವಾ, ದಯವಿಟ್ಟು ಈ ವಿಷಯನ ನನ್ನ ಹೆಂಡತಿ ಹತ್ರ ಹೇಳ್ಬೇಡ. ಅವಳು ಪದ್ಯ ಕೇಳೋಕ್ಕಾಗದೆ ನಾನು ಈಗಾಗಲೇ ಸಾಯ್ತಾ ಇದ್ದೀನಿ. ಇನ್ನು ಈ ವಿಷಯ ಗೊತ್ತಾದ್ರೆ ಬಟ್ಟೆ ಒಗಿತಿರೋ ಇಲ್ವೋ ಅಂತ ನನ್ನನ್ನೇ ಬಟ್ಟೆ ತರ ಎತ್ತಿ ಎತ್ತಿ ಒಗೆದ್ಬಿಡ್ತಾಳ ಅಷ್ಟೇ. ಸರಿ ಸರಿ ಸೀತಾಪತಿಗಳೇ, ಸರ್ ಈ ವಿಚಾರವನ್ನ ತಾವು ಬೇರೆ ಯಾರ ಹತ್ರನೂ ಹೇಳ್ಬಾರ್ದು. ಚಿಚೆ ಇಲ್ಲ ಸರ್. ಅದ್ ಸರಿ ರೀ, ಈ ಬರ್ತ್ಡೇಗೆ ನಾನು ಒಬ್ಬರನ್ನು ಕರೆಸಿಲ್ವಲ್ಲ, ನೀವ್ ಯಾಕೆ ಬಲವಂತವಾಗಿ ಸ್ಪೆಷಲ್ ಆಗಿ ಬಂದಿದ್ದೀರಿ? ಸ್ಪೆಷಲ್ ಆಗಿ ಕಾಕ ಹೊಡೆಯೋದಕ್ಕ? ಚಿಚೆ ಆ ದುರುದ್ದೇಶದಿಂದ ಬರ್ಲಿಲ್ಲ ಸರ್. ಪ್ರಸಾದ್ ಅವರು ಬಹಳ ಬಲವಂತ ಮಾಡಿ ಕರೆದ್ರು. ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೋ ಅಂತ ಬಂದೆ ಸರ್. ಸರಿ ಸರ್, ನೀವು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದಾರೆ? ಎಸ್ ಸರ್. ಬಾವಾ ಹ್ಯಾಪಿ ಬರ್ತ್ಡೇ ಬಾವಾ. ಪ್ರೇಮದ ಸಂಕೇತ, ನಿದರ್ಶನ. ಕಾಫಿ ತಗೊಳ್ಳಿ. ಅಯ್ಯೋ ಬೇಡಿ ಬೇಡಿ, ವಿನಾಕಾರಣ ಆಪರೇಟರ್ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟೆ. ನನ್ನ ಕಾಕ ಹಿಡಿಕೆ ಬಂದೆ ಅಂತ ತಪ್ಪು ತಿಳ್ಕೊಂಡ್ರು. ನಾ ಬರ್ತೀನಮ್ಮ. ಅಕ್ಕ ನಾನು ಬರ್ತೀನಕ್ಕ. ಬಾವಾ ಬಟ್ಟೆ ಒಗ್ದು ಸುಸ್ತಾ ಇದ್ದಾರೆ. ಈ ಕಾಫಿನ ಅವ್ರಿಗೆ ಕೊಟ್ಬಿಡು. ಪ್ರಸಾದ್ ಅವರೇ, ನಾನ್ ಕಾಫಿ ಕುಡಿಯಲ್ಲ ಅಂದಿದ್ದಕ್ಕೆ ಮೇಡಮ್ ಏನಾರು ಬೇಜಾರು ಮಾಡ್ಕೊಂಡ್ರಾ? ನನ್ ಕರ್ಮ. ಲೋ, ಮದುವೆಗೆ ಹೋಗ್ಬೇಕಾರೆ ಬೆಕ್ಕನ್ನ ಕಂಕ್ಳು ಇಟ್ಕೊಂಡು ಹೋದಾಗೆ ನೀನು ಇಲ್ಲಿ ಕರ್ಕೊಂಡ್ ಬಂದಲ್ಲ. ನಿನ್ನಿಂದ ನಮ್ಮ ಬಾವನು ಬೇಜಾರು ಮಾಡ್ಕೊಂಡ್ರು, ನಮ್ಮ ಅಕ್ಕನೂ ಬೇಜಾರು ಮಾಡ್ಕೊಂಡ್ರು. ನನ್ ಕರ್ಮ. ಅಯ್ಯೋ, ನಿಮ್ಮ ಮನಸ್ಸಿಗೂ ಬೇಜಾರಾಗೋಯ್ತಲ್ಲ. ಅಯ್ಯೋ, ಏನ್ ಮಾಡ್ಲಿ? ಈ ವಿಚಾರ ನನ್ನ ಹೆಂಡತಿ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನೂ ಊರಿಂದ ಬಂದಿಲ್ವೇ? ಬರಲ್ಲ ಕಣಯ್ಯ, ನಮ್ಮಪ್ಪನೇ ಬರಲ್ಲ ಕಣಯ್ಯ. ಅವಳು ಬಂದ್ರೆ ಅವಳ ತಲೆನೂ ನೀನು ಹೀಗೆ ತಿಂತಿಯಲ್ಲ, ಅದಕ್ಕೆ ಅವಳು ಬರೋದೇ ಇಲ್ಲ. ಒಟ್ನಲ್ಲಿ ನಿನ್ನ ಕೈಯಲ್ಲಿ ನಾನ್ ಸಿಕ್ಕಾಕೊಂಡಲ್ಲ, ನನ್ನ ಕರ್ಮ. ಅಯ್ಯೋ ಅಯ್ಯೋ, ವಿನಾಕಾರಣ ಇವ್ರ ಮನಸ್ಸಿಗೂ ಬೇಜಾರು ಮಾಡ್ಬಿಟ್ನಿ. ಓಂ ನಾರಾಯಣಾಯ ಶ್ರೀ. ಅಯ್ಯೋ, ಇಷ್ಟೊತ್ತಿಗಾಗ್ಲೇ ನನ್ನ ಹೆಂಡತಿ ಊರಿಂದ ಬಂದಿರಬಹುದು. ನಾನು ದೇವಸ್ಥಾನದಲ್ಲಿ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಅಯ್ಯೋ, ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ಅಯ್ಯೋ ಅಯ್ಯೋ, ನಾನು ಅನ್ಕೊಂಡಾಗಿ ಅವಳಾಗ್ಲೇ ಬಂದ್ಬಿಟ್ಟಿದ್ದಾಳೆ. ದಯವಿಟ್ಟು ಕ್ಷಮಿಸಿ. ಈ ಸೀರೆ ನನ್ನ ಹೆಂಡತಿದು. ನನ್ನ ಹೆಂಡತಿ ಅಂತ ತಿಳ್ಕೊಂಡು ನಿಮ್ಮನ್ನ ತಗೊಂಡ್ಬಿಟ್ಟೆ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಬೇಜಾರು ಮಾಡ್ಕೊಂಡ್ಬಿಟ್ರು ಏನು? ಅಯ್ಯೋ, ಹೋಯ್ತು, ಎಲ್ಲ ಹೋಯ್ತು ಅಂತ ಆ ಸರ್ಪಂಚ್ ಕಾವೇರಿ ತರ ಕಿಚ್ಕೊಳ್ತಿದ್ಯಲ್ಲ, ಏನ್ ಹೋಯ್ತೆ? ಮರ್ಯಾದೆ ಎಲ್ಲ ಎಲ್ಲ ಹೋಯ್ತು? ಸೀತಾಪತಿ ಏನ್ ಮಾಡಿದ್ನೆ? ಏನ್ ಮಾಡಿದ್ಯಯ್ಯ? ನಾ ಬೇಕು ಅಂತ ಈ ಕೆಲಸ ಮಾಡ್ಲಿಲ್ಲ. ಯಾವ ಕೆಲ್ಸನಯ್ಯ? ನಿಮ್ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ರು. ನಿಮ್ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವ್ರನ್ನ ಗಟ್ಟಿಯಾಗಿ ತಪ್ಪಿಬಿಟ್ಟೆ. ಅಯ್ಯೋ, ಅದಕ್ಕೆ ಅವ್ರು ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಾನ್ ಬೇಕು ಅಂತ ನಿಮ್ ಹೆಂಡತಿನ ತಪ್ಪಿಕೊಳ್ಳಿಲ್ಲ. ಅಕಸ್ಮಾತ್ ಆಗಿ ಅಂತ ಹೇಳ್ದೆ ಇಲ್ವೋ? ಸರಿ ಹೋಗು. ನಿಮ್ ಹೆಂಡತಿನ ತಪ್ಪಿಕೊಂಡ್ ಪಾಪಕ್ಕೆ. ಅಯ್ಯೋ, ತಪ್ಪುಗೊಂಡು ಅಂತ 10 ಸಲ ಯಾಕಯ್ಯ ಹೇಳ್ತೀಯ? ಹೋಗಯ್ಯ. ನೀವು ನನ್ನ ಕ್ಷಮಿಸಿದ್ದೀರಾ? ಇನ್ನೊಂದ್ಸಲ ಕ್ಷಮಾಪಣೆ ಅಂದ್ರೆ ನಿನ್ನ ಹೋಗಯ್ಯ. ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಈ ಟೈಮ್ನಲ್ಲಿ ನನ್ನ ಹೆಂಡತಿನ ಸಲಹೆ ಕೇಳೋಣ ಅಂದ್ರೆ ನನ್ನ ಹೆಂಡತಿ ಊರಲ್ಲಿಲ್ವೇ? ಅವಳು ಇದ್ದಿದ್ರೆ ಇಷ್ಟು ಪರಿಸ್ಥಿತಿನೇ ಆಗ್ತಿರ್ಲಿಲ್ಲ. ಯಾವ ಬರ್ತಾಳೋ ಏನೋ. ಏನು ಅಂದ್ರೆ ಆ ಸೀತಾಪತಿ ನನ್ನನ್ನ ಸಾಕು ನಿಲ್ಸೆ. ಇಷ್ಟೊತ್ತು ಆ ಸೀತಾಪತಿ ಕಾಳಿದಾಸ್ನ ವರ್ಣನೆ ಮಾಡ್ದ. ನೀನು ಒಬ್ಳು
ತಪ್ಪೆಲ್ಲ ನಿಂದೆ. ನಾನೇನ್ ಮಾಡ್ದೆ ರೀ? ಮತ್ತಿನ್ನೇನು, ಆ ಸೀತಾಪತಿ ಹೆಂಡತಿ ಸೀರೆ ಉಟ್ಕೊಂಡಿರ್ತಾನೆ ಹೀಗಲಾಗಿದ್ದು. ನಿನಗೆ ಜ್ಞಾನ ಇಲ್ಲ, ನಿನಗೆ ಬುದ್ಧಿ ಇಲ್ಲ. ಹಾಡ್ಬೇಡಮ್ಮ, ಹಾಡ್ಬೇಡ. ಊರ್ನವರೆಲ್ಲ ಬಂದ್ಬಿಡ್ತಾರ ಕಣೆ, ನನ್ನ ಮಾನ ಹೋಗುತ್ತೆ. ಇದು ಚೆನ್ನಾಗಿಲ್ಲ. ಏನ್ ಕ್ಲೋಸಪ್ಪ? ಅಲ್ಲಯ್ಯ. ಓ, ನಾ ಇನ್ನ ಮನೆ ಬಾಡಿಗೆ ಕಟ್ಟಿಲ್ಲ ಅಂತನಾ? ಅದೂ ಅಲ್ಲಯ್ಯ. ಮತ್ತಿನ್ನೇನ್ ಸಾರ್? ಆ ಸೀತಾಪತಿ ವಿಷಯ ಏನೋ ಅಕಸ್ಮಾತ್ ನಿನ್ ಹೆಂಡ್ತಿನ ತಬ್ಕೊಂಡ್ಬಿಟ್ನಂತೆ. ಅದು ನೀನು ಅಪಾರ್ಥ ಮಾಡ್ಕೊಂಡ್ಬಿಡೋದ? ಅವನ್ ತುಂಬಾ ಫೀಲ್ ಮಾಡ್ಕೊಂಡು ನನ್ನ ಹತ್ರ ಆ ವಿಷಯ ಹೇಳ್ಕೊಂಡು ಗುಳೂ ಅಂತ ಹತ್ಬಿಟ್ನಯ್ಯ. ಸೀತಾಪತಿ, ನಾನು ಯಾವ ದುರುದ್ದೇಶದಿಂದ ಆ ಕೆಲಸ ಮಾಡ್ಲಿಲ್ಲ ಸರ್. ಪ್ರಸಾದ್ ಅವ್ರ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ರು. ಆ ಸೀರೆ ನೋಡಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವ್ರನ್ನ ತಬ್ಕೊಂಡ್ಬಿಟ್ಟೆ. ಸೀತಾಪತಿ, ಯಾಕೆ ಕಿರ್ಚ್ಕೋತಾ ಇದ್ದೀಯಾ? ಏನೋ ಅಕಸ್ಮಾತ್ ನಿನ್ ಹೆಂಡ್ತಿನ ತಬ್ಕೊಂಡೆ ಅಂತ ಅವನೇ ಹೇಳ್ತಾ ಇದ್ದಾನೆ. ನೀನ್ ಅಳುಬೇಡ್ವೋ. ಸೀತಾಪತಿ, ನಾನು ನಿನಗೆ ಏನ್ ದ್ರೋಹ ಮಾಡಿದ್ನಯ್ಯ? ನೀ ನನ್ನ ಹೆಂಡ್ತಿನ ತಬ್ಕೊಂಡ್ ವಿಷಯ ತಾನೆ? ಅದೇನಯ್ಯ, ಆ ವಿಷಯನ ಈ ಊರಲ್ಲಿ ಎಲ್ಲಾರ್ಗೂ ಹೇಳ್ಕೊಂಡ್ ಬರ್ತಿದ್ಯಲ್ಲ. ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಿ ಅಂತ. ಕೈ ಮುಗಿತನಯ್ಯ, ನನ್ನ ಬಿಟ್ಬಿಡಯ್ಯ ಮಹಾನುಭಾವ. ಸರ್, ಪ್ರಸಾದ್ ಅವ್ರಿಗಿನ್ನೂ ಕೋಪ ಕಡಿಮೆ ಆಗಿಲ್ಲ. ನಾನು ಆಮೇಲೆ ಬರ್ತೀನಿ. ಪ್ರಸಾದ, ಇದು ಯಾವ ದೊಡ್ಡ ವಿಷಯನಯ್ಯ? ಟೇಕ್ ಇಟ್ ಈಸಿ ಐಸೆ. ಭಾವ, ನಿನಗೇನ್ ಗೊತ್ತು? ಅವನು ಸಂಬಂಧ ಮನೆಯಲ್ಲಿ, ಕೆಲಸ ಆಫೀಸ್ನಲ್ಲಿ ಕೆಲಸ ನೋಡೋಗು. ಆ ಸೀತಾಪತಿ ಐಸೆ ಗೆಟ್ ಲಾಸ್ಟ್. ಸೀತಾಪತಿ, ಸೀತಾಪತಿ ಕೃಷ್ಣ, ಆ ಸೀತಾಪತಿ ಎಲ್ಲಿ? ಪ್ಯೂನ್ ಜೊತೆ ಕಾಫಿ ಕುಡಿಯೋಕೆ ಹೌದಾ? ಹಾಗಾದ್ರೆ ನಾನು ತಕ್ಷಣ ಹೋಗಿ ಅವ್ನು ತಡಿಬೇಕು. ಇಲ್ಲ ಅಂದ್ರೆ ಅವನ ಹೆಂಡತಿಯಿಂದ ಕೊಟ್ಟಿರೋ ವಿಷಯ ಅಲ್ಲಿರೋ ಎಲ್ಲರಿಗೂ ಹೇಳ್ಬಿಡ್ತಾನೆ. ಸೀತಾಪತಿ ನಿನ್ನ ಹೆಂಡತಿನ ತಪ್ಕೊಂಡ? ಅವ್ನ ನಿನ್ನ ಹತ್ರ ಏನು ಹೇಳಿಲ್ವಾ? ಇಲ್ವಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅವ್ನು ಹೇಳೇ ಇರ್ತಾನೆ ಅಂತ ನಾನ್ ನಿನ್ನ ಹತ್ರ ಹೇಳ್ಬಿಟ್ಟೆ. ನನ್ನ ಕರ್ಮ, ನಾನು ಬರ್ತೀನಿ. ಸೀತಾಪತಿ. ಹಲೋ, ಸ್ವಲ್ಪ ಪ್ರಸಾದ್ ಅವ್ರನ್ನ ಕರಿತೀರಾ? ಥ್ಯಾಂಕ್ ಯು. ಹಲೋ, ಪ್ರಸಾದ್ ಅವರಾ? ಹಾ, ಗೌರಿ ಶಂಕರ್ ಚಿಟ್ ಫಂಡ್ಸ್ ಪ್ರೊಪ್ರೈಟರ್ ಶಂಕರ್ ಅವ್ರ ಬಾಮೈದ ಪ್ರಸಾದ್ ಸ್ಪೀಕಿಂಗ್. ಸರ್, ನಾನು ಈಶ್ವರ್ ಮಾತಾಡ್ತಾ ಇರೋದು ಅರಸೀಕೆರೆ ಬ್ರಾಂಚ್ ಇಂದ. ಓ ಈಶ್ವರ್, ಏನ್ ವಿಶೇಷ? ಏನೂ ಇಲ್ಲ, ಹೆಡ್ ಆಫೀಸ್ ಇಂದ ಒಂದು ಕಾಗದ ಬಂದಿದೆ. ಓ ಅದಾ, ಅದು ಲಾಸ್ಟ್ ಇಯರ್ ಹೆಚ್ಚಾಗಿ ಲಾಭ ಬಂತಲ್ಲ, ಅದಕ್ಕೆ ಬೋನಸ್ ಕೂಡ ಹೆಚ್ಚಾಗಿ ಕೊಡ್ತಾ ಇದೀವಿ ಅಷ್ಟೇ. ಆ ವಿಷಯ ಅಲ್ಲ ಸರ್, ಸೀತಾಪತಿ ಅವರು ನಿಮ್ ಹೆಂಡತಿನ ತಪ್ಕೊಂಡ್ರಂತೆ. ಸೀತಾಪತಿ, ಯೋ ಸೀತಾಪತಿ, ಈ ಊರಲ್ಲಿ ಮಾತ್ರ ಅಲ್ಲದೆ ಬ್ರಾಂಚ್ ಆಫೀಸ್ಗೂ ಕಾಗದ ಬರ್ದು ಇಡೀ ಕರ್ನಾಟಕದಲ್ಲಿ ನನ್ನ ಮಾನ ತೆಗಿತಿದ್ಯಲ್ಲ. ನಾನು ಏನಯ್ಯ ನಿನಗೆ ಅನ್ಯಾಯ ಮಾಡಿದೆ? ನೋಡಿ, ಮತ್ತೆ ನೀವು ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ. ನಿಮಗೆ ಕೆಟ್ಟ ಹೆಸರು ತರಬೇಕು ಅಂತಲ್ಲ ಸರ್. ಅಕಸ್ಮಾತ್ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿರೋ ನಿಮ್ ಹೆಂಡತಿ ನೋಡಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಕೊಂಡ್ಬಿಟ್ನಲ್ಲ. ಸೀತಾಪತಿ, ನೀನು ನನ್ನ ಹೆಂಡತಿನ ತಪ್ಪುಕೊಂಡೆ ಅಂತ ನನಗೆ ಸಂಕಟ ಆಗ್ತಿಲ್ಲಯ್ಯ. ಆ ವಿಷಯಕ್ಕೆ ಪಬ್ಲಿಸಿಟಿ ಕೊಟ್ಟು ನನ್ನ ಮಾನ ತೆಗಿತಿದ್ಯಲ್ಲ, ಆ ಸಂಕಟ ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಕಡೆಯ, ತಡ್ಕೊಳಕ್ ಆಗ್ತಾ ಇಲ್ಲ. ನನ್ ಕರ್ಮ ಯಾವ್ದೋ ಒಂದ್ ರೀತಿಯಲ್ಲಿ ನಿಮ್ ಸಂಕಟ ಶಾಶ್ವತವಾಗಿ ಹೋಯ್ತಲ್ಲ ಅಂತ ನಂಗೆ ಸಂಕಟ. ಈ ಸಂಕಟ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನೂ ಊರಿಂದ ಬಂದಿಲ್ವೇ? ಸೀತಾಪತಿ, ಐನೂರ, ನನ್ ಕೆಲ್ಸ ಆಯ್ತು, ನಾನು ಹೋಯ್ತೀನಿ. ಹೋಗು. ಅಮ್ಮವ್ರು ಯಾವಾಗ ಬರ್ತಾರೆ? ಯಾಕೆ? ಒಂದ್ ಹಳೆ ಸೀರೆ ಕೇಳೋಣ ಅಂತ. ಅಯ್ಯಯ್ಯೋ, ಹಳೆ ಸೀರೆನಾ? ನನ್ ಹೆಂಡತಿ ಕೊಟ್ರು ನಾನ್ ಕೊಡಲ್ಲ. ಯಾಕೆ? ಯಾಕೆ ಒಬ್ರು ಸೀರೆನ ಇನ್ನೊಬ್ರು ಉಟ್ಕೊಂಡ್ರೆ ಇಲ್ಲದ ಅಪಾರ್ಥಕ್ ಅವಕಾಶ ಆಗುತ್ತೆ. ಮೊನ್ನೆ ಹೀಗೆ ಪ್ರಸಾದ್ ಅವ್ರ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ಬಿಟ್ಟಿದ್ರು. ನನಗ್ ಗೊತ್ತಿಲ್ದೆ ಪ್ರಸಾದ್ ಅವ್ರ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಗರ್ಚ್ಕೊಂತೀರಾ? ತಬ್ಕೊಂಡ್ರೆ ಏನಾಯ್ತು? ನಿನ್ ಯಾಕೆ ಇವೆಲ್ಲ? ಸುಮ್ಮನೆ ಹೋಗೆ. ನಿಮ್ಮಲ್ಲಿ ಒಂದ್ ಮಚ್ಚಿದ್ಯಾ? ಇದೆ, ಮೊನ್ನೆ ತಾನೇ ಚೂಪಾಗಿ ಸಾಣೆ ಇಡಿಸಿದೀನಿ. ಯಾಕೆ? ದಯವಿಟ್ಟು ಕೊಡಪ್ಪ. ನೀನ್ ಹಿಂದಿನ ತಪ್ಕೊಂಡೆ ಅಂತ ಊರಲ್ಲೆಲ್ಲ ಹೇಳ ನನ್ನ ಮನ ತೆಗಿತಿಯಲ್ಲ, ಅದ್ರ ಬದಲು ಒಂದೇ ಸಲ ಕಚಕ್ ಅಂತ ಕತ್ತರಿಸ್ಕೊಂಡು ಸತ್ತೋಗ್ಬಿಡ್ತೀನಿ. ಪೀಡೆ ತೊಳಗತ್ತೆ. ಅಯ್ಯಯ್ಯೋ, ಇವರಿಗಿನ್ನೂ ನನ್ನ ಮೇಲೆ ಕೋಪ ಆರಿಲ್ವೇ? ಏನ್ ಮಾಡ್ಲಿ? ಈ ನನ್ ಸಂಕಟನ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನೂ ಊರಿಂದ ಬಂದಿಲ್ವೇ?